ಬ್ಲ್ಯಾಕ್ ಸಾಲ್ಟ್ ಅಥವಾ ಕಾಲಾ ನಮಕ್ ಅಂತ ಕೂಡ ಹೇಳ್ತೀವಿ. ಇದು ಕೂಡ ಏನಂತಂದ್ರೆ ಹಿಮಾಲಯದ ರಾಕ್ ಸಾಲ್ಟ್. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಬ್ಲ್ಯಾಕ್ ಸಾಲ್ಟ್ ನಲ್ಲಿ 3 ವಿಧ: ಹಿಮಾಲಯನ್ ಬ್ಲ್ಯಾಕ್ ಸಾಲ್ಟ್, ಬ್ಲ್ಯಾಕ್ ಲಾವಾ ಸಾಲ್ಟ್, ಬ್ಲ್ಯಾಕ್ ರಿಚುವಲ್ ಸಾಲ್ಟ್. ಆದ್ರೆ ಇವು 3ರಲ್ಲಿ ಹಿಮಾಲಯನ್ ಬ್ಲ್ಯಾಕ್ ಸಾಲ್ಟ್ ಅನ್ನೇ ಏನಂತಂದ್ರೆ ಅಡಿಗೆಗಾಗಿ ಬಳಸುತ್ತಾರೆ. ಆಯುರ್ವೇದದ ಪ್ರಕಾರ ಸೈಂಧವ ಲವಣದ ಹಾಗೆ ಇದು ಕೂಡ, ಈ ಬ್ಲ್ಯಾಕ್ ಸಾಲ್ಟ್ ಕೂಡ ಏನಂತಂದ್ರೆ ಅದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಹಿಮಾಲಯನ್ ಬ್ಲ್ಯಾಕ್ ಸಾಲ್ಟ್ ನಲ್ಲಿ ಕೂಡ 60ಕ್ಕೂ ಹೆಚ್ಚು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಂಡುಬರುತ್ತವೆ. ಈ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಉಷ್ಣ ಗುಣ ಹೊಂದಿರೋದ್ರಿಂದ ಸಲಾಡ್ಗಳ ಮೇಲೆ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯೋದಕ್ಕೆ ಬಳಸ್ತಾರೆ. ಯಾಕೆಂದ್ರೆ ಇದು ಈ ತಂಪು ಪದಾರ್ಥಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ಹಿಮಾಲಯನ್ ಬ್ಲ್ಯಾಕ್ ಸಾಲ್ಟು ಕಡಿಮೆ ಸೋಡಿಯಂ ಪ್ರಮಾಣ ಹೊಂದಿರುತ್ತೆ ಮತ್ತು ಕಡಿಮೆ ಅಯೋಡೈಸ್ಡ್ ಮಾಡಿರುತ್ತಾರೆ. ಈ ಕಪ್ಪು ಉಪ್ಪು ಆಂಟಿ ಆಸಿಡ್ ಗುಣ ಹೊಂದಿದೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ. ಆಂಟಿ ಹಿಸ್ಟಾಮಿನಿಕ್ ಗುಣ ಕೂಡ ಹೊಂದಿದೆ. ಅಂದ್ರೆ ನಮಗೆ ಜ್ವರ, ಸೀನು, ತುರಿಕೆ, ರನ್ನಿಂಗ್ ನೋಸ್, ವಾಟರಿ ಐಸ್ ಈ ಸಮಸ್ಯೆಗಳು ಬರದ ಹಾಗೆ ತಡೆಯುತ್ತೆ. ಈ ಬ್ಲ್ಯಾಕ್ ಸಾಲ್ಟು ಆಂಟಿ ಫ್ಲಚುಲೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಕರುಳಿನಲ್ಲಿ ಗ್ಯಾಸ್ ಉಂಟಾಗಲು ಬಿಡೋದಿಲ್ಲ. ಆದ್ರಿಂದಲೇ ಇದು ನಮ್ಮ ಜೀರ್ಣ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೆಯದು. ಇದು ಆಸಿಡಿಟಿ, ಎದೆ ಉರಿ ನಿವಾರಣೆ ಮಾಡಿ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಇದು ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಹೊಂದಿದೆ. ಇದರಿಂದ ಏನಂತಂದ್ರೆ ಉರಿಯೂತ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉರಿಯೂತ ಇದ್ರೆ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಒಡೆದ ಹಿಮ್ಮಡಿ ನೋವಾಗ್ಲಿ, ಬ್ಯಾಕ್ ಪೇನ್ ಆಗ್ಲಿ, ಸ್ನಾಯು ಸೆಳೆತ ಇವು ಕೂಡ ಏನಂತಂದ್ರೆ ಕಡಿಮೆ ಆಗುತ್ತವೆ. ಆದ್ರೆ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರುವವರು, ಹೃದಯ ಸಮಸ್ಯೆ ಇರುವವರು ಸ್ವಲ್ಪ ಎಚ್ಚರ ವಹಿಸಿಯೇ ಉಪ್ಪನ್ನು ಸೇವಿಸಬೇಕು. ಅದು ಯಾವುದೇ ವಿಧವಾದ ಉಪ್ಪಾಗಿರ್ಲಿ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.